ಬ್ರೇಕ್ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರತಿ ಸಲ ಹೊಸ ರಾಜ್ಯ ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದಾಗ, ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬಂದಾಗ ಸಚಿವ ಸಂಪುಟದ ಸದಸ್ಯರು ತಮಗೆ ಮಂಜೂರಾದಂಥ ಬಂಗಲೆಗಳನ್ನು ನವೀಕರಣ ಮಾಡಿಕೊಳ್ತಾರೆ. ಅದಕ್ಕಾಗಿ ಎಷ್ಟು ಹಣ ಖರ್ಚು ಮಾಡ್ತಾರೆ ಅನ್ನುವಂಥ ಕುತೂಹಲ ಇಲ್ಲಿ ಭೀಮಪ್ಪ ಗುಂಡಪ್ಪ ಅನ್ನುವಂಥ ಒಬ್ಬ RTI ಕಾರ್ಯಕರ್ತರಿಗೆ ಬಂದಿತ್ತು. ಅದರಿಂದ ಇದರ ಮಾಹಿತಿ ಕೊಡಿ ಅನ್ನುವಂಥ RTI ಅಪ್ಲಿಕೇಶನನ್ನು ಹಾಕಿದ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು ಖರ್ಚು ಮಾಡಲಾಗಿತ್ತು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು ಖರ್ಚು ಮಾಡಲಾಗಿತ್ತು, ಮತ್ತು ಅತಿ ಹೆಚ್ಚು ಖರ್ಚು ಮಾಡಿದ ಸಚಿವರು ಯಾರು, ಅತಿ ಕಡಿಮೆ ಖರ್ಚು ಮಾಡಿದ ಸಚಿವರು ಯಾರು, ಇದಕ್ಕೆ ಇವರು ಸಲ್ಲಿಸಿದಂಥ RTI ಅಪ್ಲಿಕೇಶನ್ಗೆ ಸರ್ಕಾರದ ಕಡೆಯಿಂದ ಉತ್ತರ ಬಂದಿದೆ. ಉತ್ತರ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಿ. 13 ಕೋಟಿ ಖರ್ಚಾಗಿದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ. ಅದರ ವರದಿ ಇಲ್ಲಿದೆ. ಜನಪ್ರತಿನಿಧಿಗಳ ದುಂದುವೆಚ್ಚ, ಸರ್ಕಾರಿ ಬಂಗಲೆಗಳ ನವೀಕರಣ ಮ್ಯಾಂಡೇಟರಿ ಆಗಿದೆ. ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋ ಎಲ್ಲಾ ಸರ್ಕಾರಗಳು ಬಂಗಲೆ ನವೀಕರಣಕ್ಕಾಗಿ ಮುಗಿಬೀಳ್ತಾರೆ. ಸಾಮಾನ್ಯವಾಗಿ ಸರ್ಕಾರಿ ಬಂಗಲೆಗಳ ನವೀಕರಣವಾಗಿ 6 ತಿಂಗಳು ಇಲ್ವೇ ವರ್ಷ ಕಳೆದಿರುತ್ತೆ. ಆದರೆ ಅಧಿಕಾರದ ಚುಕ್ಕಾಣಿ ಹಿಡಿದ ಎಲ್ಲಾ ಮಿನಿಸ್ಟರ್ಗಳು ಬಂಗಲೆಗಳ ನವೀಕರಣಕ್ಕಾಗಿ ಪ್ರತಿ ಬಾರಿಯೂ ಕೋಟ್ಯಾಂತರ ರೂಪಾಯಿ ವ್ಯಯಿಸಿದ್ದಾರೆ. ಜೆಡಿಎಸ್ ಸರ್ಕಾರದ ಅಸ್ತಿತ್ವದ ವೇಳೆ ಸರ್ಕಾರಿ ಬಂಗಲೆಗಳ ನವೀಕರಣಕ್ಕಾಗಿ 7 ಕೋಟಿ ರೂಪಾಯಿ ಖರ್ಚಾಗಿದೆ. ಇನ್ನು ಜೆಡಿಎಸ್ ಬೆನ್ನಲ್ಲೇ 6 ತಿಂಗಳ ನಂತರ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರದ ಅಸ್ತಿತ್ವದ ವೇಳೆ ಸಚಿವರ ನಿವಾಸಗಳ ನವೀಕರಣಕ್ಕಾಗಿ ಬರೋಬ್ಬರಿ 13 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚವಾಗಿದೆ. ಇದಕ್ಕಾಗಿ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗುತ್ತಿರೋದು ಆತಂಕದ ಬೆಳವಣಿಗೆ. ಈ ಮಾಹಿತಿಯನ್ನ RTI ಕಾರ್ಯಕರ್ತ ಭೀಮಪ್ಪ ಗುಂಡಪ್ಪ ಎಂಬುವವರು ಬೆಳಕಿಗೆ ತಂದಿದ್ದಾರೆ. ಇದನ್ನೆಲ್ಲ ನೋಡಿದರೆ ಪ್ರತಿ ಸರ್ಕಾರಗಳು ಬದಲಾದಾಗ ಮನೆಗಳ ನವೀಕರಣದ ಹೆಸರಲ್ಲಿ ಇಷ್ಟೊಂದು ಹಣವನ್ನು ಖರ್ಚು ಮಾಡ್ತಿದ್ದಾರೆ. ಇದರಲ್ಲಿ ನನಗೆ ಅನಿಸ್ತಾ ಇದೆ, ಈ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮತ್ತು ಸಚಿವಾಲಯ ಸಿಬ್ಬಂದಿಯವರೆಲ್ಲ ಇದರಲ್ಲಿ ಶಾಮೀಲಾಗಿರ್ತಾರೆ ಅನ್ನೋದು ಅನಿಸ್ತಾ ಇದೆ. ಇವತ್ತು ಯಡಿಯೂರಪ್ಪನವರು ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ವಾಸವಾಗಿದ್ದ ಮನೆಗೆ 1,60,00,000 ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. ಅದರಂತೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಇದ್ದ ಮನೆಗೆ ಸುಮಾರು 80 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಕರುಣಾಕರ್ ರೆಡ್ಡಿ ಅವರು ಇದ್ದಂಥ ಮನೆಗೆ 1,08,00,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಯಾವ ಮನೆಗಳು ಇವತ್ತು 30 ಲಕ್ಷ ಒಳಗಡೆ ಹಣ ಖರ್ಚು ಮಾಡಿಲ್ಲ. ಇವರು ಇಷ್ಟೊಂದು ಹಣ ಖರ್ಚು ಮಾಡೋದು ಸರಿನಾ? ಅದಕ್ಕೆ ಇದಕ್ಕೊಂದು ಕಡಿವಾಣ ಹಾಕಿ 20 ಅಥವಾ 15 ಲಕ್ಷ ರೂಪಾಯಿ ಮಾಡಬೇಕು. ಹೆಚ್ಚಿಂದ ಏನಾದರೂ ಮಂತ್ರಿಗಳ ಸೌಲಭ್ಯ ಕೇಳಿ ಅವರು ವೇತನದಲ್ಲಿ ಕಡಿತಗೊಳಿಸುವಂಥ ಒಂದು ಕಾನೂನನ್ನು ಜಾರಿಗೆ ತಂದರೆ ಇದಕ್ಕೆ ಸರಿ ಅನಿಸ್ತತಿ. ಒಂದು ವೇಳೆ ಇವರು ಈ ಕುರಿತು ಚರ್ಚೆ ಮಾಡಿ ಇದಕ್ಕೆ ಕಡಿವಾಣ ಹಾಕದೇ ಇದ್ದಲ್ಲಿ ನಾನು ಇನ್ನೊಂದು ಕೆಲವು ದಿವಸಗಳಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದಕ್ಕೆ ಕಡಿವಾಣ ಹಾಕುವ ಸಲುವಾಗಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾದ್ರೆ ಬಿಜೆಪಿ ಹಾಗೂ ಜೆಡಿಎಸ್ನಲ್ಲಿ ಬಂಗಲೆಗಾಗಿ ಕೋಟಿ ವ್ಯಯಿಸಿದ ಮಿನಿಸ್ಟರ್ ಲಿಸ್ಟ್ ಇಲ್ಲಿದೆ ನೋಡಿ. ಬಿಜೆಪಿ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಸಚಿವ ಸಂಪುಟದ ಸದಸ್ಯರ ನಿವಾಸಿಗಳ ನವೀಕರಣಕ್ಕಾಗಿ 7 ಕೋಟಿ ರೂಪಾಯಿ ವೆಚ್ಚವಾಗಿದೆ. ನಂತರ 6 ತಿಂಗಳ ಬೆನ್ನಲ್ಲೇ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಬರೋಬ್ಬರಿ 13 ಕೋಟಿ ರೂಪಾಯಿ ನವೀಕರಣಕ್ಕಾಗಿ ಬಳಕೆ ಮಾಡಿದೆ. ಅದರಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪ ರೇಸ್ ಕೋರ್ಸ್ ನಿವಾಸಕ್ಕಾಗಿ 1,60,00,000 ಖರ್ಚಾಗಿದೆ. ಇನ್ನು ಕರುಣಾಕರ ರೆಡ್ಡಿ ಸಚಿವರಾಗಿದ್ದಾಗ ತಮ್ಮ ವಸತಿ ಗೃಹ ನವೀಕರಣಕ್ಕಾಗಿ 1,80,00,000 ರೂಪಾಯಿ ವೆಚ್ಚ ಮಾಡಿದ್ದಾರೆ. ಮಾಜಿ ಸಿಎಂ ಸದಾನಂದ ಗೌಡರು ಅನುಗ್ರಹ ನವೀಕರಣಕ್ಕಾಗಿ 53 ಲಕ್ಷ ರೂಪಾಯಿ ವೆಚ್ಚ ಮಾಡಿದ್ರು. ಮತ್ತೊಬ್ಬ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ತಮ್ಮ ಕಾವೇರಿ ಬಂಗಲೆಗಾಗಿ 80 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ಹಾಗೆ ಸಚಿವರಾದ ಸುರೇಶ್ ಕುಮಾರ್ ಸ್ಯಾಂಕಿ ರಸ್ತೆಯ ಬಂಗಲೆಗಾಗಿ 70 ಲಕ್ಷ ರೂಪಾಯಿ ಮತ್ತು ಸಚಿವ ವಿ ಸೋಮಣ್ಣ ಸ್ಯಾಂಕಿ ರಸ್ತೆ ಬಂಗಲೆಗಾಗಿ 71 ಲಕ್ಷ ರು ವೆಚ್ಚ ಮಾಡಿದ್ರು. ಖುಷಿ ವಿಷಯವೆಂದರೆ ಮಾಜಿ ಸಚಿವ SA ರಾಮದಾಸ್ ವಸತಿ ಗೃಹಕ್ಕಾಗಿ ಕೇವಲ 9 ಲಕ್ಷ ರೂಪಾಯಿ ಮಾತ್ರ ಖರ್ಚು ಮಾಡಿ ಮಾದರಿಯಾದರು. ಇನ್ನು ಬಿಜೆಪಿ ಅಧಿಕಾರದ ವೇಳೆ ಪ್ರತಿಪಕ್ಷ ನಾಯಕರಾದ ಪ್ರಸಕ್ತ ಸಿಎಂ ಸಿದ್ದರಾಮಯ್ಯ KK ಅನೆಕ್ಸ್ ನಂಬರ್ 1 ಬಂಗಲೆಗಾಗಿ 70 ಲಕ್ಷ ರೂಪಾಯಿ ವ್ಯಯ ಮಾಡಿದ್ರು. ಪೇಂಟಿಂಗ್, ಶಿಥಿಲಗೋಡೆಗಳ ನವೀಕರಣ ಸೇರಿದಂತೆ ಬಂಗಲೆಗಳ ನವೀಕರಣಕ್ಕಾಗಿ ಕೋಟಿ ವೆಚ್ಚವಾಗ್ತಿರೋದು ಸಾರ್ವಜನಿಕರನ್ನ ಹುಬ್ಬೇರಿಸುವಂತೆ ಮಾಡಿದೆ. ಸರ್ಕಾರಿ ಬಂಗಲೆಗಳ ನವೀಕರಣ ಮಾಡೋದು ಒಳ್ಳೆಯದು. ಆದರೆ 6 ತಿಂಗಳಿಗೊಮ್ಮೆ ನವೀಕರಣವಾಗ್ತಿರೋ ಪರಿ ಮಾತ್ರ ಎಲ್ಲರಿಗೂ ಅನುಮಾನ ಮೂಡಿಸುತ್ತಿದೆ. ಇನ್ನಾದರೂ ಸದನದಲ್ಲಿ ಈ ದುಂದು ವೆಚ್ಚದ ಬಗ್ಗೆ ಪ್ರಸ್ತಾಪವಾಗಿ ನವೀಕರಣಕ್ಕೆ ಗರಿಷ್ಠ 30 ಲಕ್ಷ ರೂಪಾಯಿ ಮಾತ್ರ ನಿಗದಿಯಾದರೆ ಒಳಿತು ಅನ್ನೋದು ಸಾರ್ವಜನಿಕರ ಆಶಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.
ಎಸ್, ಬಂಗಲೆಗಳ ನವೀಕರಣಕ್ಕೆ 1,80,00,000 ರೂಪಾಯಿ ಖರ್ಚಾಗುತ್ತೆ ಅಂದರೆ ಬಂಗಲೆ ಕಟ್ಟಿಸ್ಕೊಳ್ಳಿ ಅಂತೇನಾದ್ರು ಈ ಸಚಿವರಿಗೆ ಹೇಳಿಬಿಟ್ರೆ ಬಹುಶಃ ವಿಧಾನಸೌಧ ಕಟ್ಟಿಸಬಹುದಾದಷ್ಟು ಖರ್ಚನ್ನು ತಮ್ಮ ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ಮಾಡ್ತಾರೆ ಅಂತ ಅನಿಸುತ್ತೆ. ಇನ್ನು ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿನಿಂದ ಬಂದಿರುವಂಥ ಸುದ್ದಿ. ಬೆಳಗ್ಗೆ ಇವತ್ತು ಉಳ್ಳಾಲ ಉಪನಗರದಲ್ಲಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ, ಇನ್ನಿಬ್ಬರು ಗಾಯಗೊಂಡಿದ್ದಾರೆ ಅನ್ನುವಂಥ ಸುದ್ದಿಗಳು ಬಂದವು. ಆದರೆ ಸ್ಥಳಕ್ಕೆ ಹೋದಾಗ ಬೇರೆಯದೇ ಇನ್ನೇನೋ ನಡೆದಿದೆ ಅನ್ನುವಂಥ ಮಾಹಿತಿಗಳು, ವಾಸನೆಗಳು ಬರ್ತಾ ಇತ್ತು. ಆದರೆ ನಂತರ ಪೊಲೀಸರು ಗಾಯಗೊಂಡು ಚಿಕಿತ್ಸೆ ಪಡೀತಾ ಇದ್ದವರ ವಿಚಾರಣೆ ನಡೆಸಿದಾಗ ಗೊತ್ತಾಗಿದ್ದು ಇದೊಂದು ಅವಘಡ ಅಲ್ಲ, ಕೊಲೆ ಪ್ರಯತ್ನ ಅನ್ನುವಂಥದ್ದು. ವಿಚಿತ್ರ ಅಂದರೆ ಯಾರು ಕೊಲ್ಲೋದಕ್ಕೆ ಬಂದಿದ್ರೋ ಅವರೇ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ. ಯಾರು ಕೊಲೆಯಾಗಬೇಕಾಗಿತ್ತೋ ಅವರು ಕೂಡ ಚಿಕಿತ್ಸೆ ಪಡೀತಿದ್ದಾರೆ. ಆದರೆ ಅವರಿಬ್ಬರ ಗಲಾಟೆಯನ್ನು ಕೇಳಿ ಅವರನ್ನು ಉಳಿಸೋದಕ್ಕೆ ಹೊರಗಿನಿಂದ ಓಡಿ ಬಂದವನು ಮಾತ್ರ ಸ್ಥಳದಲ್ಲೇ ಸತ್ತು ಹೋಗಿದ್ದಾನೆ. ಈ ಕೇಸ್ನ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಏನಿದು ಘಟನೆ? ಮೇಲ್ನೋಟಕ್ಕೆ ಅವಘಡ ಕಂಡ ಹಾಗೆ ಕಾಣಿಸ್ತು, ಆದರೆ ತನಿಖೆ ನಡೆಸಿದಾಗ ಒಂದು ಕೊಲೆ ಪ್ರಯತ್ನ ಅನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಏನಿದು ಕೇಸ್? ಖಂಡಿತ ಅಜಿತ್, ಅಂದರೆ ಕೊಟ್ಟ ಸಾಲವನ್ನು ವಾಪಸ್ ಕೇಳಿದ ಮಹಿಳೆಯೊಬ್ಬಳು ಈಗ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರುವಂತಹದ್ದು ಒಂದು ವಿಚಿತ್ರ ಘಟನೆ ಇದು. ಅಂದರೆ ಬೆಂಗಳೂರಿನ ಉಳ್ಳಾಲ ಉಪಸಂದ್ರದಲ್ಲಿ ಇವತ್ತು ನಡೆದಿರುವಂತಹ ಘಟನೆ. ಅಂದರೆ ಇಲ್ಲಿ ಮಂಜುಳಾ ಎಂಬಾಕೆ, ಅಂದರೆ ಪರಿಚಯಸ್ಥ ಮಧು ಎಂಬಾತನಿಗೆ ಕೆಲ ತಿಂಗಳ ಹಿಂದಷ್ಟೇ 3 ಲಕ್ಷ ರೂಪಾಯಿ ಹಣವನ್ನು ಸಾಲವಾಗಿ ನೀಡಿದ್ದಾಳೆ. ಅಂದರೆ ಆ ಈಕೆಗೂ ಕೂಡ ಏನೋ ಕಷ್ಟ ಇದೆ, ನನಗೆ ಹಣ ಬೇಕು ಅಂತೇಳಿ ಇವತ್ತು ಮಧುಗೆ ಫೋನ್ ಮಾಡಿ ಕೇಳಿದ್ದಾಳೆ. ಅಂದರೆ ಮಧು ಮನೆ ಹತ್ರ ಬರ್ತಾನೆ, ಆದರೆ ಖಾಲಿ ಕೈಯಲ್ಲಿ ಬಂದಂಥ ಮಧು ಬಂದು ಹಣ ಇಲ್ಲ ಮತ್ತೆ ಕೊಡ್ತೀನಿ ಅನ್ನುವಂಥದ್ದು ಒಂದು ಮಾತನ್ನು ಹೇಳ್ತಾಳೆ. ಇದೇ ರೀತಿ ಮಾತಿನ ಚಕಮಕಿ ನಡೀತದೆ. ಆ ಸಂದರ್ಭದಲ್ಲಿ ಮಧು ರೆಡಿಯಾಗಿ ಬಂದಿದ್ದ ಅನ್ನುವಂಥದ್ದು ಈಗ ಸದ್ಯಕ್ಕೆ ಪೊಲೀಸ್ ಕಡೆಯಿಂದ ಸಿಕ್ಕಿರುವಂಥ ಮಾಹಿತಿ. ಅಂದರೆ ಚಾಕುವಿಂದ ಆಕೆಗೆ ಇರಿತಾನೆ. ಅದಾದ ನಂತರ ಆಕೆಯನ್ನು ಕಿರಿಸಿಕೊಳ್ತಾಳೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲೇ ಗಾರೆ ಕೆಲಸ ಮಾಡ್ತಿರುವಂಥ ನಾಗರಾಜ್ ಎಂಬಾತ ಆಕೆಯನ್ನು ರಕ್ಷಣೆ ಮಾಡಲಿಕ್ಕೆ ಕೂಡಲೇ ಸ್ಥಳಕ್ಕೆ ಬರ್ತಾನೆ. ಆಗ ಮಧು, ಮಂಜುಳಾ ಮತ್ತೆ ನಾಗರಾಜ್ ಇಬ್ಬರಿಗೂ ಪೆಟ್ರೋಲ್ನ ಎರಚಿ ಬೆಂಕಿಯನ್ನು ಇಡ್ತಾನೆ. ಆ ಸಂದರ್ಭದಲ್ಲಿ ನಾಗರಾಜ್, ಅಂದರೆ ಇವರಿಬ್ಬರ ಗಲಾಟೆಯನ್ನು ನೋಡಿ ಮಹಿಳೆ ಕಿರಿಚಿಕೊಂಡದ್ದನ್ನು ಮಹಿಳೆ ರಕ್ಷಣೆ ಮಾಡಲಿಕ್ಕೆ ಬಂದಂತ ಒಬ್ಬ ಗಾರೆ ಕೆಲಸದಾದ ನಾಗರಾಜ್ ಅಲ್ಲಿ ನಿಜಕ್ಕೂ ಸಾವನ್ನಪ್ತಾನೆ. ಅದಾದ ನಂತರ ಮಂಜುಳಾ ಇದ್ದಾಳೆ, ಮಂಜುಳಾ 80% ಆಕೆ ಗಾಯಗಳಾಗಿ ಸುಟ್ಕೊಂಡಿದ್ದಾಳೆ ಅನ್ನೋಂಥದ್ದು ಮಾಹಿತಿ ಇದೆ. ಅಂದರೆ ಮೊನ್ನೆ ಕೊಲೆ ಮಾಡಲಿಕ್ಕೆ ಯತ್ನ ಮಾಡಿದಂಥ ಮಧು ಕೂಡ ಹೆಚ್ಚಿನ ಗಾಯಗಳಾಗಿದೆ ಅನ್ನೋಂಥದ್ದು ನಿಜಕ್ಕೂ. ಈಗ ಸಾಮಾನ್ಯವಾಗಿ ಸುಟ್ಟ ಪ್ರಕರಣಗಳಲ್ಲಿ 60%ಕ್ಕಿಂತ ಹೆಚ್ಚು ಗಾಯಗಳಾದರೆ ಉಳ್ಕೊಳ್ಳುವಂತಹ ಸಾಧ್ಯತೆ ತುಂಬಾ ಕಡಿಮೆ. ಪರಿಸ್ಥಿತಿ ಕೂಡ ಚಿಂತಾಜನಕ ಆಗಿದೆ ಅನ್ನುವಂಥದ್ದು. ಆದರೆ ಇಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಯ್ತಾ ರಮೇಶ್? ಖಂಡಿತ ಇಲ್ಲ ಅಜಿತ್. ಅಂದರೆ ಅಲ್ಲಿ ಮೇಲ್ನೋಟಕ್ಕೆ ಅಂದರೆ ಬೆಂಕಿ ಏನು ಕಾಣ್ತೋ, ಬೆಂಕಿ ಕಾಣಿಸ್ಕೊಂಡಾಗ ಸಾಮಾನ್ಯವಾಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿರಬಹುದು ಅನ್ನುವಂಥದ್ದೇ ಪೊಲೀಸರಿಗೂ ಪ್ರಾಥಮಿಕ ಮಾಹಿತಿ ಸಿಕ್ತು. ಅದಾದ ನಂತರ ಅಲ್ಲಿ ಸ್ಥಳಕ್ಕೆ ಪೊಲೀಸರು ಹೋಗಿ ನೋಡಿದಾಗ ನಿಜಕ್ಕೂ ಇಲ್ಲೊಂದು ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ, ಇಲ್ಲೇನೋ ಬೇರೆ ನಡೆದಿದೆ ಅನ್ನುವಂಥದ್ದು ಅನುಮಾನ ಪೊಲೀಸರಿಗೆ ಬರ್ತದೆ. ಕೂಡಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿದಂಥ ಮಂಜುಳಾರನ್ನ ವಿಚಾರಣೆಗೆ, ಅಂದರೆ ಆಕೆ ಪ್ರಜ್ಞೆ ಬಂದ ನಂತರ ಆಕೆ ಹೇಳಿಕೆಯನ್ನು ಪಡಿತಾರೆ. ಆಗ ನಿಜಕ್ಕೂ ಸತ್ಯ ಹೊರಗೆ ಬರುವಂತಹದ್ದು. ಮಧು, ಅಂದರೆ ಸಾಲ ತೆಗೆದುಕೊಂಡಿದ್ದ ಮಧು ನನ್ನ ಕೊಲೆ ಮಾಡಲಿಕ್ಕೆ ಪ್ರಯತ್ನಿಸಿದ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಇದೀಗ ಮಧು ಸಹಚರ ವಿನೋದ್ ಎಂಬಾತನನ್ನ ಕೂಡ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಧನ್ಯವಾದ ರಮೇಶ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಕೊಲೆ ಮಾಡೋದಕ್ಕೆ ಬಂದವನು ಚಿಂತಾಜನಕ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿದ್ದಾನೆ, ಕೊಲೆಯಾಗಬೇಕಾದವರು ಕೂಡ ಚಿಂತಾಜನಕ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ. ಆದರೆ ಆ ಕೊಲೆಯನ್ನು ತಪ್ಪಿಸೋದಕ್ಕೆ ಬಂದವನು ಮಾತ್ರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇನ್ನು ಇವತ್ತು ಬೆಳಗ್ಗೆ ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಕಿಡ್ನ್ಯಾಪ್ ಕೂಡ ನಡೀತು. ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರನ್ನು ಇನ್ನೋವಾ ಕಾರಿನಲ್ಲಿ ಬಂದಂಥ ದುಷ್ಕರ್ಮಿಗಳು ಇರಿದು ಕಿಡ್ನ್ಯಾಪ್ ಮಾಡ್ಕೊಂಡು ಹೋದರು. ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಇದು 2 ಮದುವೆಗಳ ಗಲಾಟೆ, ಆ ಕಾರಣದಿಂದಾಗಿ ಕಿಡ್ನ್ಯಾಪ್ ಆಗಿದೆ ಅನ್ನುವಂಥ ಅಂಶ ಬೆಳಕಿಗೆ ಬಂದಿದೆ. ಈ ಒಂದು ಕಿಡ್ನ್ಯಾಪ್ ಪ್ರಕರಣ ನೋಡ್ತಾ ಇವತ್ತಿನ ಹಾಟ್ ನ್ಯೂಸ್ಗೆ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಈ ಶ್ರೀಮಂತನ ಹೆಸರು ಕೃಷ್ಣಪ್ಪ. ಮೂಲತಃ ಮಂಡ್ಯದವನಾದ ಈತ ಬೆಂಗಳೂರಿನ ಕೆಂಗುಂಟೆ ಬಳಿ ರಿಯಲ್ ಎಸ್ಟೇಟ್ ಉದ್ಯಮ ಮಾಡಿಕೊಂಡಿದ್ದ. ಎಂದಿನಂತೆ ಇವತ್ತು ಕೂಡ ಬೆಳಗ್ಗೆ 7:15 ಸಮಯದಲ್ಲಿ ಬ್ಯಾಡ್ಮಿಂಟನ್ ಆಡಲು ಹೋಗ್ತಾ ಇದ್ದಾಗ ಇನ್ನೋವಾ ಕಾರ್ನಲ್ಲಿ ಬಂದ ದುಷ್ಕರ್ಮಿಗಳು ಈತನಿಗೆ ಚಾಕುವಿನಿಂದ ಇರಿದು ಕಿಡ್ನಾಪ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಅವ್ರು ಪರ್ಸ್ನಲ್ಲಿಂದನೇ ಆಗಿರಬಹುದು ಅಂತ, ಪರ್ಸ್ನಲ್ ಗಂಡ ಹೆಂಡತಿಯಿಂದ, ಚಿಕ್ಕ ಹೆಂಡತಿ ದೊಡ್ಡ ಹೆಂಡತಿಯಿಂದ ಆಗಿರಬಹುದು ಅಂತ ಮೆಸೇಜು. ಅಡ್ಮಾತ್ ನಮಗೂ ಗೊತ್ತಿಲ್ಲ. ಈಗ ನಾವು ಈ ತಾನೇ ಇಲ್ಲಿ ನೋಡಿದ್ದಲ್ವ, ದೊಡ್ಡ ಹೆಂಡತಿ ಡೈವರ್ಸ್ ಆಗಿತ್ತು, ಚಿಕ್ಕ ಹೆಂಡತಿದು ಜೊತೆಲಿದ್ದರು. ಅವರು ಏನೋ ಅವ್ರಿಗೂ ಇದಾಗಿ ಮಾಡೋರೆ ಅಂತ ಮೆಸೇಜು. ಆಸ್ತಿ ವಿಷಯದಲ್ಲಿ ಮಾಡೋರೆ ಅಂತ. ದೊಡ್ಡ ಹೆಂಡತಿ ಕಡೆಯರ ಚಿಕ್ಕ ಹೆಂಡತಿ ಕಡೆಯರ ಗೊತ್ತಾಗಿಲ್ಲ ಇಲ್ಲ.
ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಇನ್ನು ಕೃಷ್ಣಪ್ಪ ಕಿಡ್ನಾಪ್ ಆಗೋದಕ್ಕೆ ಆತನ ವೈಯಕ್ತಿಕ ಸಮಸ್ಯೆನೇ ಕಾರಣ ಅಂತ ತಿಳಿದು ಬಂದಿದೆ. ಈತನಿಗೆ ಕೆಲ ವರ್ಷಗಳ ಹಿಂದೆ ಸುಮಿತ್ರಾ ಅನ್ನುವವಳ ಜೊತೆ ಮದುವೆ ಆಗಿತ್ತು. ತದನಂತರ ಈತನ ಒಲವು ಬೃಂದಾ ಎಂಬಾಕೆಯ ಕಡೆ ಸೆಳೆಯಿತು. ಆಕೆಯನ್ನ ಮದುವೆಯಾಗಿ ತನ್ನ ಮೊದಲ ಪತ್ನಿ ಸುಮಿತ್ರಾಗೆ ಡಿವೋರ್ಸ್ ನೀಡಿದ್ದ. ಅದಾದ ಕೆಲವೇ ದಿನಗಳಲ್ಲಿ ಮತ್ತೆ ಬೃಂದಾಳಿಗೆ ಡಿವೋರ್ಸ್ ನೀಡಿ ಪುನಃ ತನ್ನ ಮೊದಲ ಹೆಂಡತಿ ಸುಮಿತ್ರಾಳೊಂದಿಗೆ ಇರೋದಕ್ಕೆ ಶುರು ಮಾಡಿದ್ದ. ಇದು ಬೃಂದಾಳ ತಮ್ಮ ಪುಟ್ಟರಾಜುವಿಗೆ ಸಹಿಸೋದಕ್ಕೆ ಆಗಲಿಲ್ಲ. ಈತ ಮಂಡ್ಯದ ರೌಡಿ ಶೀಟರ್ ಆಗಿದ್ದು ಸದ್ಯಕ್ಕೆ ಮಂಡ್ಯ ಜೈಲಿನಲ್ಲಿದ್ದಾನೆ. ಈತ ಒಳಗಡೆ ಇದ್ದುಕೊಂಡೇ ಮೊಬೈಲ್ ಕರೆಯ ಮೂಲಕ 1 ವರ್ಷದಿಂದ ಕೃಷ್ಣಪ್ಪನಿಗೆ ಧಮಕಿ ಹಾಕ್ತಾ ಇದ್ದ. ಇದರ ಬಗ್ಗೆ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಅದೂ ಅಲ್ಲದೆ ಈತ ತನ್ನ ಅಕ್ಕ ಬೃಂದಾಳಿಗೆ ಕೃಷ್ಣಪ್ಪ ಸಂಪೂರ್ಣ ಆಸ್ತಿ ಕೊಡಬೇಕು ಅಂತ ಕೂಡ ರೌಡಿ ಶೀಟರ್ ಪುಟ್ಟರಾಜು ಪದೇ ಪದೇ ಒತ್ತಾಯಿಸ್ತಾ ಇದ್ದ ಅಂತ ಕೃಷ್ಣಪ್ಪನ ಸಂಬಂಧಿಕರ ಹೇಳಿಕೆಯಾಗಿತ್ತು. ಇವತ್ತು ಬೆಳಿಗ್ಗೆ ಸುಮಾರು 7 ಗಂಟೆ ಅಷ್ಟುಗೆ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ಲಿಮಿಟ್ ITI ಲೇಔಟಲ್ಲಿ ಕೃಷ್ಣಪ್ಪ ಅಂತ ಒಬ್ಬರು ಬ್ಯಾಡ್ಮಿಂಟನ್ ಆಡಲಿಕ್ಕೆ ಅಲ್ಲಿ ಬಂದಿದ್ದರು. ಆವಾಗ ಕೆಲವು ಜನ ಅವ್ರಿಗೆ ಹಲ್ಲೆ ಮಾಡಿ ಅಸಾಲ್ಟ್ ಮಾಡಿದ್ದಾರೆ. ಮತ್ತೊಂದು ಗಾಡಿಯಲ್ಲಿ ಅವ್ರು ಕರ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಜ್ಞಾನ ಭಾರತಿ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ವಿ ಮತ್ತು 3 ಜನ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 3 ಸಪ್ರೇಟ್ ತಂಡ ರಚಿಸಿ ಅವ್ರಿಗೆ ಅಷ್ಟು ಬೇಗ ಸಿಕ್ಯೂರ್ ಮಾಡಿಸಿ ಆಮೇಲೆ ಆರೋಪಿಗೆಲ್ಲ ಹಿಡಿಲಿಕ್ಕೆ ಟೀಮ್ ಮಾಡಿ ಕಳಿಸಿದ್ವಿ. ಸೆಕೆಂಡ್ ವೈಫ್ಗೆ ಏನೋ ಕೇಸ್ ರಿಜಿಸ್ಟರ್ ಆಗಿದ್ದು ಅಂತ ಹೇಳ್ತಾ ಇದ್ರು. ಅವ್ರಿಗೆ ರಿಲೇಟಿವ್ ಬಂದಿದ್ದಾರೆ. ಅವ್ರು ಕೃಷ್ಣಪ್ಪ ಕಡೆ ಅವರು ಬಂದಿದ್ದರು. ಅವ್ರದ್ದು ತಮ್ಮ ಮತ್ತು ಅವ್ರ ತಂದೆ ಎಲ್ಲ ಬಂದಿರೋ ಅವ್ರಿಗೆ ಕೂಡ ಮಾತಾಡಿದ್ವಿ. ಏನೇನು ಯಾವುದು ಡಿಸ್ಪ್ಯೂಟ್ ಇತ್ತು ಅವ್ರಿಗೆ ಮತ್ತು ಅವ್ರ ಸೆಕೆಂಡ್ ವೈಫ್ಗೆ ಈ ಥರ ಡಿಸ್ಪ್ಯೂಟ್ ನಡೀತಾ ಇತ್ತು ಅಂತ ಹೇಳಿದರು. ಸೊ ಅದ್ರ ಬಗ್ಗೆ ಕೂಡ ನಾವು ವೆರಿಫೈ ಮಾಡ್ತಾ ಇದ್ವಿ. ಅದೆಲ್ಲ ಕಿಡ್ನಾಪ್ ಆದ ಕೃಷ್ಣಪ್ಪ ಶಾಸಕ ಗೋವಿಂದಯ್ಯನ ಹತ್ತಿರದ ಸಂಬಂಧಿ ಅಂತ ತಿಳಿದು ಬಂದಿದ್ದು, ಈತನ ಪತ್ತೆಗಾಗಿ ಪೊಲೀಸರು 4 ವಿಶೇಷ ತಂಡಗಳನ್ನ ರಚನೆ ಮಾಡಿದ್ದಾರೆ. ಅದೇನೇ ಆಗಿರಲಿ, ಹೆಣ್ಣು ಮಕ್ಕಳ ಬಾಳಲ್ಲಿ ಆಟವಾಡಿದ್ದು ಕೃಷ್ಣಪ್ಪನ ತಪ್ಪೋ, ಆಸ್ತಿಗಾಗಿ ನಡೆದ ತಗಾದೆಯೋ ಅಥವಾ ತನ್ನ ಅಕ್ಕನ ಬಾಳನ್ನ ಹಾಳು ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಪುಟ್ಟರಾಜು ತನ್ನ ಹುಡುಗರಿಂದ ಮಾಡಿಸಿದ ಸಂಚು ಅನ್ನೋದು ಪೊಲೀಸ್ ತನಿಖೆಯಲ್ಲಿ ತಿಳಿಯಬೇಕಿದೆ. ಕ್ಯಾಮರಾಮ್ಯಾನ್ ವಿನೋದ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.